ಕನಕಪುರ ನಗರಸಭೆಯ ವತಿಯಿಂದ ಬಿಜಿಎಸ್ ಬಡಾವಣೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವುದರ ಮೂಲಕ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಸಸಿಗಳನ್ನು ನೆಡುವುದರ ಮೂಲಕ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಪೌರಾಯುಕ್ತರಾದ ಎಂ.ಎಸ್. ಮಹದೇವ್ ಮಾತನಾಡಿ, ಸಾರ್ವಜನಿಕರು ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖರಾಗಬೇಕು. ಸಂಘ ಸಂಸ್ಥೆಗಳ ಜೊತೆಗೂಡಿ ಗಿಡಗಳನ್ನು ನೆಡುವುದಲ್ಲದೆ ಅವುಗಳ ಪಾಲನೆ, ಪೋಷಣೆ ಮಾಡಬೇಕು. ಕೇವಲ ಸಸಿ ನೆಡುವುದು ಮಾತ್ರ ಜವಾಬ್ದಾರಿಯಲ್ಲ, ಸಸಿಗಳಿಗೆ ನೀರು, ಗೊಬ್ಬರ ಹಾಕುವುದು, ಜಾನುವಾರುಗಳು ಸಸಿಗಳನ್ನು ಹಾಳು ಮಾಡದಂತೆ ನೋಡಿಕೊಳ್ಳುವುದು ಮುಖ್ಯ. ಇಂದಿನ ದಿನಗಳಲ್ಲಿ ಜನರು ಐಷಾರಾಮಿ ಮನೆಗಳನ್ನು ನಿರ್ಮಿಸಲು, ಅಲಂಕಾರಕ್ಕಾಗಿ ಬೇಕಾದ ಮರದ ಸಾಮಗ್ರಿಗಳಿಗಾಗಿ ಮರಗಳನ್ನು ಕಡಿದು ನಾಶ ಮಾಡುತ್ತಿದ್ದಾರೆ ಮತ್ತು ಗ್ರಾನೈಟ್ ಬಳಕೆಯಿಂದ ಸಹ ಪರಿಸರ ನಾಶವಾಗುತ್ತಿದೆ. ಜನರು ಸರಳ ಜೀವನ ಶೈಲಿ ಅಳವಡಿಸಿಕೊಂಡರೆ ಪರಿಸರ ಸುಂದರವಾಗುತ್ತದೆ ಎಂದರು. ನಗರಸಭೆ ವತಿಯಿಂದ ಸಂಗ್ರಹವಾದ ಘನತ್ಯಾಜ್ಯಗಳಿಂದ ತಯಾರಿಸಿದ ಗೊಬ್ಬರವನ್ನು ಸೋಮಣ್ಣ ಬಡಾವಣೆಯ ಬಳಿ ಇರುವ ಘನತ್ಯಾಜ್ಯ ಸಂಗ್ರಹಣಾ ಘಟಕದ ಬಳಿ ಮಾರಾಟ ಮಾಡುತ್ತಿದ್ದು, ಕೆಜಿಗೆ ಕೇವಲ 2.5 ರೂಪಾಯಿಗೆ ನೀಡಲಾಗುತ್ತದೆ. ಸಾರ್ವಜನಿಕರು, ರೈತರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು ಎಂದು ತಿಳಿಸಿದರು. ಪರಿಸರ ಪ್ರೇಮಿ ಹಾಗೂ ಲಯನ್ಸ್ ಸಂಸ್ಥೆ ಮಾಜಿ ಅಧ್ಯಕ್ಷ ಮರಸಪ್ಪ ರವಿ ಮಾತನಾಡಿ, ಇಡೀ ವಿಶ್ವವೇ ಇಂದು ಕಲುಷಿತಗೊಂಡಿದೆ. ಜಾಗತೀಕರಣದ ಹೆಸರಿನಲ್ಲಿ ಕಾಡು ನಾಶವಾಗಿ ಜನ ಹಾಗೂ ಪ್ರಾಣಿ, ಪಕ್ಷಿ ಸಂಕುಲಗಳ ಮೇಲೆ ಪರಿಣಾಮ ಬೀರುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಹೇಮರಾಜು, ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ಗೋವಿಂದಪ್ಪ, ನಗರಸಭಾ ಸದಸ್ಯರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಇವತ್ತು ನೆಡ್ತಾ ಇರೋಂಥ ಗಿಡಗಳು ಇದು ಆರೋಗ್ಯಕರವಾದಂಥ, ಅತಿ ಹೆಚ್ಚು ಯಾರು ಮರ ಗಿಡ ಎಲ್ಲಿ ಬೆಳೆಸಿರ್ತಾರೆ ಅವರೆಲ್ಲ ಆರೋಗ್ಯವಂತರಾಗಿರ್ತಾರೆ. ಅಂತ ಆರೋಗ್ಯವಾಗಿ ಜನ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಕಮಿಷನರ್ ಸಾಹೇಬರು, ನಮ್ಮ ಎಲ್ಲ ನೌಕರರೆಲ್ಲ ಸೇರಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದು ನಮಗೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗೂ ಇದರಿಂದ ಸಾಕಷ್ಟು ಉಪಯೋಗಗಳಿದೆ. ಇದರಲ್ಲಿ ಬೇಕಾದಷ್ಟು ಹಣ್ಣುಗಳು ಬರುವಂಥ ಗಿಡಗಳಾಗ್ತಾ ಇದ್ದಾರೆ. ಪಕ್ಷಿಗಳು ತಿಂತವೆ, ಪ್ರಾಣಿಗಳು ತಿಂತವೆ, ನಾವೆಲ್ಲ ತಿಂತೀವಿ. ಇದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ನಗರಸಭೆಗೆ ನಾವು ಇನ್ನೊಂದು ಮನವಿ ನಮ್ಮ ಅರಣ್ಯ ಇಲಾಖೆಯವ್ರ ಜೊತೆ ಸೇರಿ ಇಡೀ ಟೌನ್ನ ವನವನಾಗಿ ಮಾಡಬೇಕು. ಅಂದರೆ ಎಲ್ಲ ಮರ ಗಿಡಗಳನ್ನು ಅತಿ ಹೆಚ್ಚು ಗಿಡಗಳನ್ನು ಹಾಕಿ ಇದನ್ನು ಸೇವೆ ಮಾಡಬೇಕು. ಇದು ಆರೋಗ್ಯಕರವಾದ ಕಾರ್ಯಕ್ರಮ ಅಂತ ಹೇಳಿ ನನ್ನನ್ನು ಕರೆಸಿ ಇದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಒಂದು ಹಸಿರು ಕಾನೂನನ್ನು ಮಾಡಬಹುದು ಅಂತ ಎಲ್ರಿಗೂ ತಿಳಿಸ್ಕೊಟ್ಟಂಥ ಮಾನ್ಯ ಮರಸಪ್ಪ ಸರ್ಗೆ ಎಲ್ಲರೂ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಮಾನ್ಯ ಪೌರಾಯುಕ್ತರು ಈ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಮಾತಾಡಬೇಕಂತ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಮಾನ್ಯ ಅಧ್ಯಕ್ಷರಾದಂಥ ಹೇಮರಾಜು ಅವರೇ, ಉಪಾಧ್ಯಕ್ಷರಾದಂಥ ಸೈಯದ್ ಸಾದಿಕ್ರವರೇ, ನಮ್ಮ ಪರಿಸರ ಪ್ರೇಮಿಯಾದಂಥ ಮರಸಪ್ಪ ರವಿ ಅವರೇ, ಹಾಗೂ ನಮ್ಮ ನಗರಸಭೆ ಎಲ್ಲ ಗೌರವಾನ್ವಿತ ಸದಸ್ಯರೇ, ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀದೇವ ಮೇಡಮ್ ಅವರೇ, ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ, ಒಂದು ಮಾತಿದೆ. ಪರಿಸರ ದಿನಾಚರಣೆ ಏನಂತಂದರೆ, ಒಬ್ಬ ವ್ಯಕ್ತಿ ಬಂದರು, ಬೆಳಗ್ಗೆ ಗಿಡ ನೆಟ್ಟರು, ಸಂಜೆ ಅದು ಆಡು ಕುರಿ ಮೇಯ್ಕೊಂಡೋಯ್ತು, ಅಲ್ಲಿಗೆ ಮುಗೀತು ಪರಿಸರ ದಿನಾಚರಣೆ ಅಂತ. ಈ ಥರ ಒಂದು ಪರಿಸರ ದಿನಾಚರಣೆಗಳು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಕಾರ್ಯಕ್ರಮಗಳು ಆದರೆ ಪರಿಸರ ದಿನಾಚರಣೆಗೆ ಯಾವುದೇ ಒಂದು ಅರ್ಥ ಇರಲ್ಲ. ನಾವು 1000 ಗಿಡಗಳನ್ನು ನೆಟ್ಟು ಒಂದು ಗಿಡಗಳನ್ನು ಉಳಿಸ್ಕೊಳ್ಳೋದಕ್ಕಿಂತ ಒಂದು ಗಿಡಗಳನ್ನು ನೆಟ್ಟು ಒಂದು ಗಿಡನ ಪ್ರತಿ ವರ್ಷ ಪೋಷಣೆ ಪಾಲನೆ ಮಾಡಿ ಅದನ್ನು ದೊಡ್ಡದಾಗಿ ಮಾಡುವಂಥದ್ದು ಭಾಳ ಹೆಮ್ಮೆ ವಿಚಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು 1 ಲಕ್ಷ ಗಿಡ ಹಾಕ್ತೀವಿ, 2 ಲಕ್ಷ ಗಿಡ ಹಾಕ್ತೀವಿ, 3 ಲಕ್ಷ ಗಿಡಗಳಾಗ್ತೀವಿ ಅಂತ ಎಲ್ಲ ಕಡೆ ಹೇಳ್ತಾರೆ. ಬಟ್ ಕೆಲವು ಕಡೆ ಉಳ್ಕೊಳ್ಳಲ್ಲ. ಕೆಲವರು ಬಹಳ ಮುತುವರ್ಜಿಯಿಂದ, ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಎಷ್ಟು ಮುತುವರ್ಜಿಯಿಂದ ಮಾಡಿದ್ದಾರೆ. ಮಕ್ಕಳಿಲ್ಲದವರು ಸಹ ತಮ್ಮ ಮರಗಳನ್ನೇ ತಮ್ಮ ಮಕ್ಕಳಂತ ಪಾಲನೆ ಪೋಷಣೆ ಮಾಡಿ ಈಗ ಅವರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವಾಗ ಎಲ್ಲಿಲ್ಲದ ಒಂದು ಜನಪ್ರಿಯತೆ, ಅವರಿಗೆ ಗೌರವ, ಘನತೆ, ಎಲ್ಲ ಪ್ರಶಸ್ತಿಗಳು ಸಿಕ್ಕಿವೆ. ಹಾಗಾಗಿ ಪರಿಸರ ನಮಗೋಸ್ಕರ ಬದುಕ್ತಾ ಇದೆ, ನಾವು ಪರಿಸರಕ್ಕೋಸ್ಕರ ಬದುಕ್ತಾ ಇಲ್ಲ. ಪರಿಸರವನ್ನು ಹಾಳು ಮಾಡೋದರಲ್ಲಿ ಮುಂದಿರುವಂಥವ್ರು ಪ್ರಥಮ ಬಾರಿಗೆ ನಮ್ಮ ಮನುಷ್ಯರು. ಇನ್ನು ಬೇರೆ ಎಲ್ಲ ಜೀವಿಗಳು ಸಹ ಬಹಳ ಅವಿನಾನುಭವ ಸಂಬಂಧ ಇಟ್ಕೊಂಡು ಒಂದಕ್ಕೊಂದು ಹೊಂದಾಣಿಕೆ ಮನೋಭಾವ ಇಟ್ಕೊಂಡು ಬಾಳ್ವೆ ಮಾಡುವಂಥ ಅದನ್ನು ನೋಡ್ತಾ ಇದ್ದೀವಿ. ನೀವು ಮರದ ಕೆಳಗಡೆ ಒಂದು ಬಳ್ಳಿ ಮರದ ಮೇಲೆ ಹಬ್ಕೊಂಡು ಹೋಗ್ತಾ ಇರುತ್ತೆ, ನೋಡಿದ್ವಿ. ಅದೊಂದು ಅವರ ನಡುವೆ ಒಂದು ಸಂಬಂಧ. ಈಗ ಹುಲಿಗಳು, ಜಿಂಕೆಗಳು ಅವು ಏರುಪೇರಾಗದಂಗೆ ಸಮತೋಲನದಿಂದ ತಮ್ಮ ಉಳಿವಿಕೆಯನ್ನು, ಅಸ್ತಿತ್ವವನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾವೆ. ಆದರೆ ಮನುಷ್ಯ ಏನು ಮಾಡ್ತಾನೆ, ತನ್ನ ಉಳಿವಿಗೋಸ್ಕರ ಮರಗಿಡಗಳನ್ನು, ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾನೆ. ಈಗ ಯಾವುದೋ ಗಣಿಗಾರಿಕೆ ಮಾಡಬೇಕು, ಮರಗಳನ್ನು ಕಡಿಯುವಂಥದ್ದು. ಯಾವುದೋ ರಸ್ತೆಗಳು ಮಾಡಬೇಕು, ಮರಗಳನ್ನು ಕಡಿಯುವಂಥದ್ದು. ಮನೆಗಳನ್ನು ಕಟ್ಟಬೇಕು,
ಮರಗಳನ್ನ ಕಡಿಯುವಂಥದ್ದು. ನಮಗೆ ನನ್ನ ಮನೆ ಕಟ್ಟಬೇಕು ಟೀಕಿಂದನೇ ಆಗಬೇಕಿಲ್ಲ, ಮರಗಳ ವೈಭವೋಪೇತವಾಗಿ ಇರಬೇಕು, ಭಾಳ ಎಲ್ಲಕ್ಕಿಂತ ನಾನು ವಿಶೇಷವಾದ ಮನೆ ಕಟ್ಟಬೇಕು ಅಂತೇಳಿ ಮರಗಳನ್ನು ಕಡ್ದು ಟೀಕ್ಗಳನ್ನು ಹಾಕಿ ಗ್ರಾನೈಟ್ಗಳನ್ನು ಕಡ್ದು ಎಲ್ಲ ಹಾಕಿ ನೀಟಾಗಿ ವೈಭವಯುತವಾದ ಮನೆಗಳನ್ನು ಕಟ್ಕೋತಾ ಇದ್ದಾರೆ ಅಲ್ಲಿ. ಆದರೆ ಎಲ್ಲೂ ಸಹ ಅದೇ ರೀತಿ ಮುಂದುವರೆದ್ರೆ ಅಂಥ ವೈಭವಯುತ ಮನೆಗಳಲ್ಲೂ ಸಹ ಆಕ್ಸಿಜನ್ ಸೃಷ್ಟಿ ಮಾಡೋಕ್ಕೆ ಅವಕಾಶ ಇಲ್ಲ. ಅವೇನು ಆಕ್ಸಿಜನ್ ಮಾಡಲ್ಲ. ನಮಗೆ ಕಸ ತಿಂದು ರಸವನ್ನು ಕೊಡುವಂಥದ್ದು ಪ್ರಕೃತಿ. ಈಗ ನೋಡಿ, ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಂಡು ನಮಗೆ ಆಮ್ಲಜನಕ ಕೊಡುವಂಥದ್ದು ಮರಗಳು. ನಮ್ಮ ಹಸು ಅದು ತಿನ್ನೋ ಕಸ ಎಲ್ಲ ಕೊಟ್ಟು ಎಲ್ಲ ನಮಗೆ ಇದು ಕೊಡುತ್ತೆ, ಹಾಲು ಕೊಡುತ್ತೆ. ಮತ್ತು ನಮ್ಮ ತೆಂಗಿನ ಮರಗಳು ಎಲ್ಲ ಪ್ರತಿಯೊಂದು ಕಲ್ಪವೃಕ್ಷ, ಅದು ನಾವು ಹಾಕಿರೋ ಗೊಬ್ಬರವನ್ನು ತಿಂದು ಹೀರ್ಕೊಂಡು ಇದ್ದ 3 ಪೈಕಿ ಕದ್ದವರು ಯಾರು ನಾನೊಂದೊಪ್ಪಿಕೊಂಡದ್ದು ಮರದ ಬೇರು. ಹಣ್ಣು ಹಂಪ ಭೂಮಿಯೊಳಗಿನ ಸತ್ವವನ್ನು ಹೀರು ಬಿಟ್ಟೆ, ಹಣ್ಣು ಹಂಪನಗಳನ್ನು ಮನುಜನಿಗೆ ಕೊಟ್ಟೆ ಅಂತ. ಭೂಮಿಯೊಳಗಿನ ಸತ್ವವನ್ನು ಎಲ್ಲ ರೀತಿಯ ಕಲ್ಮಶಗಳನ್ನು ನಾವು ಹಾಕ್ತಾ ಇರ್ತೀವಿ ಭೂಮಿಗೆ. ಆ ಕಲ್ಮಶಗಳನ್ನು ಹೀರಿ ನಮಗೆ ಎಲ್ಲ ರೀತಿಯ ಹಣ್ಣು ಹಂಪಲಗಳು, ಮರ ಗಿಡಗಳು, ಆಕ್ಸಿಜನ್ನು ಪ್ರತಿಯೊಂದನ್ನು ಕೊಡ್ತಾ ಇದೆ. ಆದರೆ ನಾವು ಪ್ರತಿದಿನ ಅದ್ರ ಮೇಲೆ ನಾವು ಅದು ಏನಂತ ಹೇಳ್ತಾರೆ, ಒಂದು ಪದ ಹೇಳ್ತಾರೆ, ಅತ್ಯಾಚಾರ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾಯಿದ್ದೀವಿ. ಅದು ಪದ ಬಳಸಬಾರ್ದು. ಅದು ಒಂದು ನಾವು ಅದನ್ನು ನಾವು ನಿಲ್ಲಿಸ್ಬೇಕು. ವೃಕ್ಷ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ನಾವು ವೃಕ್ಷವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಈ ಒಂದು ಪ್ರಕೃತಿ ರಕ್ಷಣೆ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಈ ನಮ್ಮ ಹೇಳಬೇಕು ಅಂದರೆ ನಮ್ಮ ಇಡೀ ಭೂಮಿಯಲ್ಲಿ 21% ಅರಣ್ಯ ಪ್ರದೇಶ ಇರಬೇಕು. ಆದರೆ ಏನಾಗ್ತಾಯಿದೆ, ನಮ್ಮಲ್ಲಿರೋದು 16-17% ಅರಣ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಇನ್ನು ಮುಂದೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. 30 ಕೋಟಿ ಇದ್ದು 50 ಕೋಟಿ ಆಯಿತು, 50ರಿಂದ 100 ಆಯಿತು, ಈಗ 140 ಕೋಟಿ. ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರವನ್ನು ಆಗ್ತಾ ಇದ್ದೇವೆ. ಆದರೆ ನಮ್ಮ ಅರಣ್ಯ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಅರಣ್ಯವನ್ನು ಹೆಚ್ಚಿಸುವಂಥ ಒಂದು ಮನಸ್ಥಿತಿಯನ್ನು ಇಂದಿನ ಯುವಜನ ಬೆಳೆಸ್ಕೋಬೇಕು. ಈಗಿನ ಯುವಜನ ಏನಂದರೆ ಸರ್ಕಾರ ಮಾಡಬೇಕು, ಯಾರೋ ಒಬ್ಬ ಸಂಘ ಸಂಸ್ಥೆ ಇರೋರೆ, ಈಗ ಮರಸಪ್ಪ ರವಿ ಅವ್ರದ್ದು ಒಂದು ಸಂಘ ಸಂಸ್ಥೆ ಇದೆ, ಅವ್ರು ಮಾಡಬೇಕು, ಅವ್ರು ಮಾಡಲಿ ಅಂತ. ಇಲ್ಲ, ಇಲ್ಲಿ ನಗರಸಭೆ ಅಧ್ಯಕ್ಷರವ್ರೆ, ಅವ್ರ ಅಧ್ಯಕ್ಷರಾಗಿ ಮಾಡಿಬಿಟ್ಟಿದ್ದೀವಿ, ಕೌನ್ಸಿಲರಾಗಿ ಮಾಡಿ ಗೆಲ್ಲಿಸ್ಬಿಟ್ಟಿದ್ದೀವಿ, ನಾವು ಅವ್ರ ಗಿಡಗಳು ಹಾಕಬೇಕು ಅನ್ನೋ ಮನೋಭಾವ ಈಗ ಬಂದಿದೆ. ಸರ್ಕಾರ ಮಾಡುವಂಥದ್ದಲ್ಲ. ಸರ್ಕಾರಗಳು ಏನು ಮಾಡ್ಬೋದು, ನಾವು ರಸ್ತೆಗಳು ಮಾಡ್ಬೋದು, ಚರಂಡಿಗಳು ಮಾಡ್ಬೋದು, ಕಸ ಎತ್ಸ್ಬೋದು, ನೀರು ಕೊಡ್ಬೋದು, ಇಷ್ಟನ್ನ ನಾವು ಮಾಡ್ಬೋದು. ಮರ ಗಿಡಗಳನ್ನು ಹಾಕಿ ಪೋಷಣೆ ಮಾಡಿ ಅವನ್ನ ಬೆಳೆಸುವಂಥ ಕಾರ್ಯಕ್ರಮ ಇಡೀ ಸಮುದಾಯದಾಗಬೇಕು. ಯಾರೋ ಒಬ್ಬ ವ್ಯಕ್ತಿದಾಗ್ಬೋದು, ಯಾರೋ ಅಧ್ಯಕ್ಷರಾಗ್ಬೋದು, ಮರಸಪ್ಪ ರವಿ ಅದು ನಮ್ಮ ಪೌರಾಯುಕ್ತರದಾಗ್ಬೋದು, ನಮ್ಮ ಸಿಬ್ಬಂದಿಗಳು, ಆರೋಗ್ಯ ಶಾಖೆ ಅವ್ರದ್ದು ಆಗಬಾರ್ದು. ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಪ್ರತಿಯೊಬ್ಬನು ಸಹ ಪರಿಸರ ಸಂರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಮುಂದಿನ ಮಕ್ಕಳು ಏನು ಆಸ್ತಿ ಮಾಡ್ತೀವಿ ಆಸ್ತಿ ಯಾವ ಲೆಕ್ಕಕ್ಕೂ ಬರಲ್ಲ. ಒಂದು ಪ್ರಕೃತಿ ನಾಶ ಆಯಿತು ಅಂದರೆ ನಮ್ಗೆ ಆಕ್ಸಿಜನ್ ಸಿಕ್ಕಲಿಲ್ಲ ಅಂತಂದರೆ ಆ ಆಸ್ತಿಗಳೆಲ್ಲ ನಗಣ್ಯ. ಹಾಗಾಗಿ ನಾವು ಈ ಇಂದಿನ ಯುವಜನತೆ ತಿಳ್ಕೊಬೇಕಾಗಿರೋದು, ನಾವು ಮುಂದಿನ ಜನಾಂಗಕ್ಕೆ ಕೊಡಬಹುದಾದಂಥ ಅತ್ಯಂತ ದೊಡ್ಡ ಒಂದು ಕೊಡುಗೆ ಏನಪ್ಪ ಅಂತಂದರೆ ಮರಗಿಡಗಳನ್ನು ನಡೆಸೋದಂತೂ, ಮರಗಳನ್ನು ಬೆಳೆಸುವಂಥದ್ದು, ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಒಂದು ಅತ್ಯಂತ ದೊಡ್ಡ ಕೊಡುಗೆಯನ್ನು ನಾವು ನೀಡೋದಕ್ಕೆ ಅವಕಾಶ ಇದೆ. ನಾವೆಲ್ಲ ಎಚ್ಚೆತ್ಕೊಂಡು ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಒಂದು ಉತ್ತಮವಾದ ಸುಂದರವಾದ ಪರಿಸರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ಎಲ್ಲರೂ ಸಹ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಅಟ್ಲೀಸ್ಟು ಇನ್ನು ನಾವು ಎಷ್ಟು 1 ಲಕ್ಷ ಮರಗಳಾಗ್ತಾಯಿದ್ದೀವಿ, 2 ಲಕ್ಷ ಆಗ್ತಾಯಿದ್ದೀವಿ ಅಂತ ಹೇಳ್ಕೊಳ್ತಾ ಇಲ್ಲ. ಅಟ್ಲೀಸ್ಟ್ ಇಷ್ಟು ಗಿಡಗಳಾಗ್ತಾಯಿದ್ದೀವಿ, ಮುಂದಿನ ವರ್ಷ ಇಲ್ಲೇ ಮಾಡೋಣ. ಇಷ್ಟು ಗಿಡಗಳನ್ನು ಕಾಪಾಡುವಂಥ ಒಂದು ಕೆಲಸ ನಿಮ್ದು ಆಗಬೇಕು. ಇದರಲ್ಲಿ ಯಾವುದೇ ಒಂದು ಗಿಡಗಳು ಹೋದರೆ ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಇಲ್ಲಿ ಕೆಲಸ ಮಾಡುವಂಥ ಆರೋಗ್ಯ ಶಾಖೆಯವರು ನೆಕ್ಸ್ಟ್ ವರ್ಷ ಇಲ್ಲೇ ಪತ್ರಕರ್ತ ನಾನಿಲ್ಲ ಅಂದ್ರೂ ಇದ್ರೆ ಬರ್ತೀವಿ, ಇಲ್ಲ ಅಂತಂದರೆ ಇವರೇ ಬಂದು ನೋಡ್ತಾರೆ, ನೋಡಪ್ಪ ಏನು ಮಾಡಿದಿರಿ ಅಂತ ನಮ್ಮನ್ನು ಅನಲೈಸ್ ಮಾಡ್ತಾರೆ. ಎಲ್ಲ ಭಾಷಣ ಮಾಡ್ತೀರಿ, ಭಾಷಣ ಬಿಗಿತೀರಿ, ಉಪದೇಶ ಮಾಡ್ತೀರಿ, ನೀವೇ ಮಾಡಿಲ್ಲಲ್ಲ ಅಂತಾರೆ. ಹಾಗಾಗಿ ನಮ್ಮ ಸಿಬ್ಬಂದಿಗಳು ಇಷ್ಟೇ ಮರಗಳು ಎಷ್ಟೋ ಕೋಟ್ಯಾಂತರ ಲೀಟ್ರ್ kg ಅಷ್ಟು ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ. ಹಾಗೆ ಇಷ್ಟು ಮರಗಳನ್ನು ಮಾಡಬೇಕು, ನಾವು ಸೇರ್ಕೊಂಡು ಮಾಡ್ತೀನಿ ಅಂತ ಒಂದು ಭರವಸೆಯನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು 2 ಮಾತುಗಳ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ದಿನಾಚರಣೆಯ ಶುಭಾಶಯಗಳು. ಇವತ್ತು ಇಲ್ಲಿ ಏನಕ್ಕೆ ಸೇರಿದ್ದೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದು ಮುಂದಿನ ನಮ್ಮ ಭವಿಷ್ಯಕ್ಕೆ ಇದು ಮುಂದೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಈಗಲೇ ಈಗ ಸರ್ಗಳು ಹೇಳ್ದಂಗೆ ಆಗಲೇ ಅರ್ಧಕ್ಕರ್ಧ ಎಲ್ಲ ಕಾಡೆಲ್ಲ ನಾಶ ಆಗ್ತಿದೆ. ಅದನ್ನ ಇರೋದನ್ನು ಉಳಿಸ್ಕೊಂಡು ಇನ್ನೂ ಬೆಳೆಸ್ಕೊಂಡು ಹೋಗಬೇಕು. ಅದು ನಮ್ಮ ಆರೋಗ್ಯಕ್ಕೆ ಅನುಕೂಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಏನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ರವಿ ಅಣ್ಣವ್ರಿಗಿಂತ ನಾವು ದೊಡ್ಡವರಲ್ಲ, ಮರಸಪ್ಪ ರವಿ ಅಣ್ಣವ್ರಿಗಿಂತ ನಾವು ಹೇಳೋಕ್ಕಿಂತ ದೊಡ್ಡವರಲ್ಲ. ಅವರು ನಾವು ಬರೀ ಮಾತನಾಡೋದು, ಅವರು ಬರೀ ಅವ್ರ ಕೆಲಸ ಕಾರ್ಯರೂಪದಲ್ಲಿ ತೋರಿಸ್ತಾ ಇದ್ದಾರೆ, ಎಲ್ರಿಗೂ ಮಾದರಿಯಾಗಿದ್ದಾರೆ. ಇಷ್ಟು ಹೇಳೋಣ ಮಾತು. ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ನಗರಸಭೆಯ
ಆಯುಕ್ತರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ನಾವೇ ಮಾಡ್ತಾ ಇರೋ ಅನಾಚಾರ, ನಾವು ಕಾಡನ್ನು ಕಡಿದು ನಾಡನ್ನು ಮಾಡ್ತಾಯಿದ್ದೀವಿ. ನಾವೇ ಮಾಡ್ತಾ ಇರೋದು ನಾವೇ ಸರಿ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮುಂದೊಂದು ದಿನ ಏನು ನೀರು, ಗಾಳಿ, ಆಹಾರನ ಏನು ಇವತ್ತು ನಾವು ಆಹಾರ ಎಲ್ಲ ದುಡ್ಡು ಕೊಡ್ತಾ ಹೋಗ್ತೀವಿ, ಮುಂದೊಂದು ದಿನ ಆಕ್ಸಿಜನ್ ಕೂಡ ನಾವು ದುಡ್ಡು ಈಗಾಗಲೇ ದುಡ್ಡು ಕೊಡ್ತಾ ಹೋಗ್ತಾ ಇದ್ದೀವಿ. ಇದು ಆಗಬಾರ್ದು. ಮುಂದೊಂದು ದಿನಗಳಲ್ಲಿ ನಮಗೆ ಈಗ ನಾವೇ ನಾಡನ್ನು ಕಾಡನ್ನು ಕಡಿದು ನಾಡು ಮಾಡಿ ಪೂರ್ತಿ ನಾವೆಲ್ಲಿ ಬೆಟ್ಟ ಅದೇ ಪ್ರಾಣಿ ಪಕ್ಷಿಗಳನ್ನ ಬದುಕೋಗಿ ಬಿಡದೇ ಇರೋ ಜಾಗದಲ್ಲಿ ಹೋಗಿ ನಾವು ಸೇರ್ಕೊಳ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಒಂದು ಪರಿಸರ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಅದಕ್ಕೆ ಸಾಕಷ್ಟು ಪರಿಸರವಾದಿಗಳು ಏನು ನಾವು ರೋಡ್ ಮಾಡಬೇಕಾದ್ರೆ ಅನಿವಾರ್ಯವಾದಂಥ ಪರಿಸ್ಥಿತಿಲಿ ಮಾಡ್ತಾ ಇದ್ದೀವಿ. ದೇಶ ಬೆಳೀತಿದೆ, ಜನಸಂಖ್ಯೆ ಹೆಚ್ಚಾದಂಗೆಲ್ಲ ನಾವು ಕಾಡಿನ ಜೊತೆಗೆ ಕಾಡಿಗೆ ನಾವು ಹೋಗಿ ಸೇರ್ಕೊಳ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಣ್ಣ ಸಣ್ಣ ಕಾರ್ಯಗಳು ಕೂಡ ಮುಂದೊಂದು ದಿನ ನಾವು ಏನು ನಮ್ಮ ಮುಂದಿನ ಪೀಳಿಗೆಗೆ ನಾವೇನಾದ್ರು ಬಿಟ್ಟು ಹೋಗಬೇಕು ಅಂದರೆ ಆ ಒಂದು ಜಾಗದಲ್ಲಿ ನಮಗೆಲ್ಲ ಅವಕಾಶ ಆಗುತ್ತೆ. ನಾವು ನಗರಸಭೆಯಲ್ಲೇ ಮಾಡಬೇಕು ಅನ್ನೋದೊಂದು ಏನೂ ಇಲ್ಲ. ಪ್ರತಿಯೊಬ್ಬ ಪ್ರಜೆ ತನ್ನ ಮನೆ ಬಾಗಿಲು, ತನ್ನ ತೋಟ, ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಎಲ್ಲ ಪ್ರತಿಯೊಂದು ಒಬ್ಬ ನಾಗರಿಕರು ಕೂಡ ಒಂದು ಗಿಡವನ್ನು ನೆಡ್ತಿ, ಸಾಕಷ್ಟು ಕೈಲಾದಷ್ಟು ಒಂದು ಗಿಡವನ್ನು ನೆಟ್ಟು ಮುಂದಿನ ಪೀಳಿಗೆಗೆ ನಾವೇನಾರು ಕೊಟ್ಬಿಟ್ಟು ಹೋಗಬೇಕು ಅನ್ನೋದಾದರೆ ಮುಂದೆ ಇದನ್ನು ಕೂಡ ನಾವು ದುಡ್ಡು ಕೊಟ್ಟು ಹೊಡೆಯುವಂಥದ್ದನ್ನು ನಿಲ್ಲಿಸಬೇಕು ಅಂದರೆ ಈಗಲೇ ಜನಗಳು ಎಚ್ಚೆತ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಜನ ಜಾಗೃತರಾಗಬೇಕು. ಈ ಒಂದು ನಿಟ್ಟು ಪರಿಸರವಾದಿಗಳು ಈಗ ಮರಸಪ್ಪ ರವಿ ಅವರು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಅವರ ಅಲ್ಲಿ ಸಂಸ್ಥೆಯಿಂದ ತೋರಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಈ ಒಂದು ನಿಟ್ಟಿನಲ್ಲಿ ಕೈ ಜೋಡಿಸಿ, ನಾವೇನು ಬರೀ ಪರಿಸರ ದಿನ ಮಾತ್ರ ನಾವು ಈ ಪರಿಸರದ ಗಿಡಗಳನ್ನ ನೆಡ್ತಾ ಇದ್ದೀವಿ, ಅವನ್ನೆಲ್ಲ ಬಿಟ್ಟು ಪ್ರತಿಯೊಂದು ಅವಕಾಶ ಸಿಕ್ಕಾಗ ಯಾರೇ ಆಗಲಿ ಒಬ್ಬ ನಾಗರಿಕ ಪ್ರಜೆ ಅವಕಾಶ ಸಿಕ್ಕಾಗ ಎಲ್ಲಾದರೂ ಸರಿ ಒಂದು ಗಿಡಗಳು ನೆಟ್ಟು ಮುಂದಿನ ಪೀಳಿಗೆಗೆ ನಾವೇನಾದರೂ ಒಂದು ದಾರಿದೀಪ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈಗ ಆಯುಕ್ತರು ಹೇಳ್ದಂಗೆ ಇದು ಇವತ್ತು ಇಲ್ಲಿ ನಾವು ನೆಟ್ಬಿಟ್ಟು ಹೋದ್ಮೇಲೆ ಇದು ಇಲ್ಲಿಗೆ ನಶಿಸಿ ಹೋಗಬಾರ್ದು. ಮುಂದಿನ ದಿನ ಅವ್ರು ಇರ್ತಾರೆ, ಯಾರು ಇರ್ತಾರೋ, ನಾವು ಕೌನ್ಸಿಲರ್ಗಳು ಇರ್ತಾರೋ, ಮತ್ತು ಯಾರೇ ಇರಲಿ, ಸೊ ಇದನ್ನು ಕಾಪಾಡಿಕೊಂಡು ಮುಂದಿನ ದಿನ ಇದರ 2ರಷ್ಟು ಜಾಗ ಅವಕಾಶ ಮಾಡಿಕೊಂಡು ಪರಿಸರನ ಉಳಿಸ್ಕೊಂಡು ಹೋಗುವಂಥ ಈ ನಿಟ್ಟಿನಲ್ಲಿ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಿದ್ದು ಎಲ್ರಿಗೂ ನಾನು ಒಂದಿಸ್ತಾ ಜೈ ಕರ್ನಾಟಕ ಹೇಳುವುದರ ಮುಖಾಂತರ ಹೇಳ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ. ಸ್ವಚ್ಛ ಭಾರತ, ಹಸಿರು ಭಾರತ ಭೂಮಿಯ ಮತ್ತು ಅದರ ನೈಸರ್ಗಿಕ ಪರಿಸರದ ರಕ್ಷಣೆಗಾಗಿ ಶ್ರಮಿಸುತ್ತೇನೆ. ನಾನು ಸಂಪನ್ಮೂಲಗಳು ವ್ಯರ್ಥವಾಗುವುದನ್ನು ಕಡಿಮೆ ಮಾಡುವ ಅಭ್ಯಾಸಗಳನ್ನು ನಾನು ಅಳವಡಿಸಿಕೊಳ್ಳುತ್ತೇನೆ. ನಾನು ಬಳಸಿದ ವಸ್ತುಗಳನ್ನು ಪುನರ್ಬಳಕೆ ಮಾಡುತ್ತೇನೆ. ನಾನು ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವುದಿಲ್ಲ. ನಾನು ಪ್ಲಾಸ್ಟಿಕ್ ಬ್ಯಾಗುಗಳ ಬದಲು ಕಾಗದದ ಬ್ಯಾಗ್ ಮತ್ತು ಬಟ್ಟೆಯ ಬ್ಯಾಗ್ಗಳನ್ನು ಬಳಸುತ್ತೇನೆ. ನಾನು ಪರಿಸರದ ಸ್ವಚ್ಛತೆಯ ಕಡೆಗೆ ಕಾಳಜಿ ವಹಿಸುತ್ತೇನೆ. ನಾನು ಸಾಧ್ಯವಾದಷ್ಟು ಕಡಿಮೆ ಕಸ ಉತ್ಪತ್ತಿ ಮಾಡುತ್ತೇನೆ. ನಾನು ಹೆಚ್ಚು ಗಿಡಗಳನ್ನು ನೆಡುವೆ. ನಾನು ಶಕ್ತಿಯ ಹಾಗೂ ನೀರಿನ ಮೂಲಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ. ಧನ್ಯವಾದಗಳು. ಅದೇ ನಮ್ಮ ನಗರಸಭೆಗೆ ಎಲ್ಲ ಬಂದು ಏನು ಹೇಳ್ತಾರೆ, ನಮಗೆ ಚರಂಡಿ ಮಾಡಿಕೊಡಿ, ನಮಗೆ ನಿವೇಶನ ಉಚಿತವಾಗಿ ನಿವೇಶನ ಕೊಡಿ, ನಮಗೆ ಯಾವ ನಗರಸಭೆಯಿಂದ ಯಾವ್ದಾದ್ರು ಅನುದಾನಗಳು ಬಂದರೆ ಫ್ರೀ ಆಫ್ ಯಾವ್ದಾದ್ರು ಅವ್ರಿಗೆ ಬಡವರಿಗೆ ಮತ್ತು ಹಿಂದುಳಿದವ್ರಿಗೆ ದುಡ್ಡು ಬಿದ್ದರೆ ಕೊಡಿ, ಮಕ್ಕಳು ಓದೋಕ್ಕೆ ನಮಗೆ ಏನಾದ್ರು ಲ್ಯಾಪ್ಟಾಪ್ ಕೊಡಿ, ಮತ್ತೊಂದು ಕೊಡಿ, ಎಲ್ಲನೂ ಕೇಳ್ತಾರೆ. ಆದರೆ ಜನಗಳೆಲ್ಲ ಮನಸ್ಥಿತಿಯಲ್ಲಿ ಮನೋಭಾವದಲ್ಲಿ ಬದಲಾವಣೆ ಆಗಬೇಕಾದ್ರೆ ಏನಪ್ಪ ಅಂದರೆ ನಮ್ಮೂರಿಗೊಂದು ಗಿಡಗಳು ನೆಡುವಂಥ ಕಾರ್ಯಕ್ರಮ, ಒಂದು ಕಾರ್ಡ್ ಮಾಡಿ ಅಂತ ಅಲ್ಲೆಲ್ಲರೂ ಒಂದು 2 ಎಕರೆ 3 ಎಕರೆ ನೀವು ಸೈಟ್ ಅದಕ್ಕೆ ಹಂಚೋದಕ್ಕಿಂತ ಒಂದು 5 ಎಕರೆಯಲ್ಲಿ ಕಾಡು ಥರ ಬೆಳೆಸಿ ನಾವು ವೀಕೆಂಡಲ್ಲಿ ಹೋಗಿ ಅಲ್ಲಿ ನಮ್ಮ ಮಕ್ಕಳನ್ನ ಆಟ ಆಡ್ಸ್ಕೊಂಬತ್ತೀವಿ ಅನ್ನೋ ಒಂದು ಮನೋಭಾವನೆನ ಬೆಳೆಸ್ಕೋಬೇಕು. ಆವಾಗಲೇ ಏನು ನಮ್ಮ ಪರಿಸರದ ಬಗ್ಗೆ ಅಟ್ಲೀಸ್ಟ್ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋದಾಗ ಅವ್ರಿಗೆ ಪರಿಸರದ ಕಾಳಜಿ ಬರುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ವರ್ಗಾವಣೆ ಮಾಡೋಕ್ಕೂ ನಮ್ಗೆ ಅವಕಾಶ ಆಗುತ್ತೆ. ಮಾದರಿ ನಾಗರಿಕರಾಗಿ ನಾವು ರೂಪುಗೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಈಗ ಮರಸಪ್ಪ ರವಿ ಸರ್ವಂತವರು ಪ್ರತಿ ಊರುಗಳಲ್ಲಿ ಒಬ್ಬೊಬ್ಬರು ಇದ್ದರೆ ಒಂದು ಪರಿಸರ ಸಂರಕ್ಷಣೆ ತಕ್ಕ ಮಟ್ಟಿಗೆ ಮೇಲೆ ಹೋಗ್ತಾರೆ. ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಮತ್ತೊಬ್ಬರು ಅವ್ರ ಜೊತೆ ಜಾಯ್ನ್ ಆಗ್ತಾ ಇರ್ತಾರೆ. ಈಗ ಸ್ವಚ್ಛತೆ
ಏಕ್ ಕದಂ ಸ್ವಚ್ಛತೆಗೆ ಓರ್ ಅಂತ ಹೇಳಿದೆ. ಅಂದರೆ ಸ್ವಚ್ಛತೆ ಕಡೆಗೆ ಒಂದು ಹೆಜ್ಜೆ ಅನ್ನೋ ಹಾಗೆ ಪರಿಸರ ಸಂರಕ್ಷಣೆ ಕಡೆಗೂ ಒಂದು ಹೆಜ್ಜೆನ ನಾವು ಮುಂದಿಟ್ಟರೆ ನಮ್ಮಿಂದ ಒಂದು 2-3 ಜನ ಹೆಜ್ಜೆಗಳು ಕೈ ಜೋಡಿಸ್ತೇವೆ. ಹಾಗಾಗಿ ಈ ಥರ ಒಂದು ಮನೋಭಾವನೆಗಳನ್ನು ಬಳಸ್ಕೋಬೇಕು ಜನರಲ್ಲಿ ಅಂತ ನನ್ನ ಒಂದು ಮನವಿ. 2025 ಧ್ಯೇಯ ವಾಕ್ಯ ಜಾಗತಿಕ ಮಟ್ಟದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ನಿರ್ಮೂಲನೆ, ಪ್ಲಾಸ್ಟಿಕ್ ಹೊರಗೆ ಬಟ್ಟೆ ಒಳಗೆ, RRR ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಸಂಗ್ರಹದ ಅಭಿಯಾನಗಳು, ಸ್ವಚ್ಛ ಭಾರತ, ಹಸಿರು ಭಾರತ, ಹಸಿರು ಪ್ರತಿಜ್ಞೆ, ವುಮೆನ್ ಫಾರ್ ಟ್ರೀಸ್, ಮರಗಳ ರಕ್ಷಣೆಗೆ ಮಹಿಳೆಯರು ಎಂಬ ಈ 2025 ಧ್ಯೇಯವಾಕ್ಯವನ್ನು ನಾವೆಲ್ಲ ಅಳವಡಿಸ್ಕೊಳ್ಳೋಣ, ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಶ್ವ ಪರಿಸರ ದಿನದ ಅಧ್ಯಕ್ಷತೆಯನ್ನು ವಹಿಸಿ ಇಷ್ಟೊತ್ತುವರೆಗೂ ಉತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಗರದ ಪ್ರಥಮ ಪ್ರಜೆಗಳು ಹಾಗೂ ನಗರಸಭೆ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀಮತಿ ಹೇಮಾ ಮೇಡಮ್ಗೆ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಆಯುಕ್ತರಾದಂತಹ ಮಾನ್ಯ ಮಹಾದೇವ್ ಸರ್ ಕೂಡ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಉಪಾಧ್ಯಕ್ಷರಾದಂತಹ ಶ್ರೀ ಸೈಯದ್ ಸಾದಿಕ್ ಸರ್ಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಗೌರವಾನ್ವಿತ ನಗರಸಭಾ ಸದಸ್ಯರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ಮರಸಪ್ಪ ರವಿ ಸರ್ ಕೂಡ ಹಾಜರಿರ್ತಾರೆ, ಅವರು ಕೂಡ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಮಾಧ್ಯಮ ಮಿತ್ರರಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಸಿ ನೆಡುವ ಮೂಲಕ ಗೊಬ್ಬರವನ್ನು ಹಾಕುವಂಥ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ನಡೆಸ್ಕೊಳ್ಬೇಕಂತ ಮನವಿ ಮಾಡ್ತೀವಿ. ಆಮೇಲೆ ಹೊಸದಾಗಿ ಈಗ ನಾವು ಒಂದು ಹೊಸ ಟ್ರಾಂಬಲ್ ಸ್ಕ್ರೀನ್ ಇನ್ಸ್ಟಾಲ್ ಆದಮೇಲೆ ಹೊಸದಾಗಿ ಗೊಬ್ಬರ ಮಾಡುವಂಥ ಕಾರ್ಯಕ್ರಮ ಒಂದು ಕೆಲಸ ನಡೀತಾ ಇದೆ. ಈಗ ಆಲ್ರೆಡಿ ನೋಡ್ತಾ ಇರ್ಬೋದು, ನಿಮಗೆಲ್ಲ ಚೀಲ ಕಟ್ಟಿ ಇಟ್ಟಿದ್ದೀವಿ. ಯಾವುದೇ ರೈತರು ತಮ್ಮ ಜಮೀನಿಗೆ ಗೊಬ್ಬರದ ಅವಶ್ಯಕತೆ ಇದೆ ಅಂದರೆ ನಗರಸಭೆ ಸಂಪರ್ಕಿಸಿ KGಗೆ 2.5 ರೂಪಾಯಿ ನನಗೆ ನಾವು ಕೊಡ್ತಾ ಇದ್ದೀವಿ. ಭಾಳ ಉತ್ತಮವಾದ ಗೊಬ್ಬರ ನೀವು ನೋಡ್ತಾ ಇದ್ದೀರಿ ಇಲ್ಲಿ. ಅದರಲ್ಲಿ ಯಾವುದೇ ಕಲ್ಮಶ ಆಗಲಿ, ಪ್ಲಾಸ್ಟಿಕ್ ಆಗಲಿ ನೋಡ್ತಾ ಇಲ್ಲ, ನೀವು ಕಾಣ್ತಾ ಇದೆ. ಹಾಗಾಗಿ ತಾವು ಅದನ್ನು ಅವಶ್ಯಕತೆ ಇರುವ ರೈತರು ಇದನ್ನು ಬಳಸ್ಕೊಂಡು ನಮ್ಮ ನಗರಸಭೆ ಸಂಪರ್ಕಿಸಿದರೆ ನಾವು ಗೊಬ್ಬರವನ್ನು ಕೊಡೋಕ್ಕೆ ಸಿದ್ಧರಿದ್ದೀವಿ ಅಂತ ನನ್ನ ಒಂದು ಮನವಿಯನ್ನು ಈ ಮೂಲಕ ಮಾಡ್ಕೋತಾ ಇದ್ದೀನಿ. ಹೇಳಿದೆ ಅಧ್ಯಕ್ಷರು ಸಾಹೇಬರು ಹೇಳಿದೆ. ಈ ಕಡೆ ನೋಡಿ ಸರ್.